ವಿರಾಜಪೇಟೆಯಲ್ಲಿ ಚೆಸ್ಕಾಂ ಅಧಿಕಾರಿಗಳಿಗೆ ಬೀಳ್ಕೊಡುಗೆ. ವಯೋನಿವೃತ್ತಿ ಸಮಾರಂಭ ವಿರಾಜಪೇಟೆ ಬಿಟ್ಟಂಗಾಲದ ಹೆಗಡ್ಡೆ ಸಮಾಜದ ಸಭಾಂಗಣದಲ್ಲಿ ನಡೆಯಿತು. ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಪಿಸಿ ಸುರೇಶ್ ವಿರಾಜಪೇಟೆ ಹಾಗೂ ಮೇಲ್ವಿಚಾರಕ ಹಾಗೂ ಕಾರ್ಯಪಾಲಕರಾದ ಎಕೆ ರವಿಶಂಕರ್ ಅಮ್ಮತ್ತಿ ವಿಭಾಗ ಇಬ್ಬರು ಚೆಸ್ಕಾಂ ಇಲಾಖೆಯಲ್ಲಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿದರು. ಈ ಹಿನ್ನೆಲೆಯಲ್ಲಿ ಇಬ್ಬರನ್ನು ಒಂದೇ ವೇದಿಕೆಯಲ್ಲಿ ಸಮಾನವಾಗಿ ಸನ್ಮಾನ ಮಾಡಿ ಗೌರವವನ್ನು ನೀಡಲಾಯಿತು. ಮೊದಲು ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆಯ ಚೆಸ್ಕಾಂ ಇಲಾಖೆ ಅಧಿಕಾರಿಗಳಾದ ಸೋಮಶೇಖರ್ ಎಂಕೆ ಅವರು ಮಾತನಾಡಿ ಇವರ ಸೇವೆಯ ಬಗ್ಗೆ ಮಾತನಾಡಿದರು. ವೇದಿಕೆಯಲ್ಲಿ ಅಧಿಕಾರಿಗಳಾದ ವಿನಯ್ ಕುಮಾರ್, ಶ್ರೀಮತಿ ಅನಿತಾಬಾಯಿ, ಸೋಮೇಶ್ ಕೆವಿ, ಕೃಷ್ಣರಾಜು ಭಾಗವಹಿಸಿದ್ದರು. ಸುರೇಶ್ ಅವರ ತಮ್ಮ ಸೇವಾ ಅವಧಿಯಲ್ಲಿ ಕಾರ್ಯನಿರ್ವಹಿಸಿದ ಹುಬ್ಬಳ್ಳಿ, ಧಾರವಾಡ, ಬಾಗಲಕೋಟೆ, ಮಂಗಳೂರು, ಕೊಡಗು ಜಿಲ್ಲೆಯ ತಮ್ಮ ಒಡನಾಡಿಗಳು ಆಗಮಿಸಿ ಗೌರವಪೂರ್ವಕವಾಗಿ ನಿವೃತ್ತ ಅಧಿಕಾರಿಗೆ ಸುರೇಶ್ ರವರನ್ನು ಬೀಳ್ಕೊಟ್ಟರು. ರವಿಶಂಕರ್ ಅವರು ಸೇವೆ ಸಲ್ಲಿಸಿದ ಕೊಡಗಿನ ಇತರೆ ಭಾಗಗಳಲ್ಲಿ ಸೇವೆ ಸಲ್ಲಿಸಿದ ಪ್ರದೇಶದಲ್ಲಿ ತನ್ನೊಡನೆ ಸೇವೆ ಸಲ್ಲಿಸಿದ ಸ್ನೇಹಿತರು, ಕುಟುಂಬದ ಸದಸ್ಯರು ಸುಮಾರು 65 ಬಾರಿ ರಕ್ತದಾನ ಮಾಡಿದ ರವಿಶಂಕರ್ ಅವರ ಅಭಿಮಾನಿಗಳು ಅವರನ್ನು ಸನ್ಮಾನ ಮಾಡಿ ಕಳುಹಿಸಿಕೊಟ್ಟರು. ರಾಜ್ಯದ ಇತಿಹಾಸದಲ್ಲಿ ಚೆಸ್ಕಾಂ ಇಲಾಖೆ ಅಧಿಕಾರಿಗಳ ಬೀಳ್ಕೊಡುಗೆ ಸಮಾರಂಭ ಎಲ್ಲೂ ನಡೆದಿಲ್ಲ ಎಂದು ಸೋಮೇಶ್ ಕೆವಿ ತಿಳಿಸಿದರು. ಈ ಸಂದರ್ಭದಲ್ಲಿ ವಿರಾಜಪೇಟೆ 659ನೇ ಘಟಕದ ಅಧ್ಯಕ್ಷರಾದ ಯೋಗರಾಜ್, ನೌಕರರ ಸಂಘದ ಅಧ್ಯಕ್ಷರಾದ ಜಗದೀಶ್, ಸದಸ್ಯರಾದ ಶಂಕರ್, ಗುರು, ಸ್ವರಾಜ್ ಸೇರಿದಂತೆ ವಿದ್ಯುತ್ ಗುತ್ತಿಗೆದಾರರು, ಇಬ್ಬರು ಕುಟುಂಬದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದರು. ನಿವೃತ್ತಿಯ ನಂತರ ಮುಂದಿನ ಭವಿಷ್ಯಕ್ಕಾಗಿ ಆರ್ಥಿಕವಾಗಿ ಮುಂದುವರಿಯಲು ಚೆಸ್ಕಾಂ ಇಲಾಖೆ ವತಿಯಿಂದ ಆರ್ಥಿಕ ನೆರವಿನ ಚೆಕ್ ಅನ್ನು ರಾಮಚಂದ್ರ ಈ ಸಂದರ್ಭದಲ್ಲಿ ವಿತರಣೆ ಮಾಡಿದರು. ಸರ್